ಪ್ರಜಾಶಕ್ತಿ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹರ್ಷ ನಾಯ್ಕ್. ನನ್ನ ಜೊತೆ ಇದ್ದಾರೆ ನಮ್ಮ ವಾಹಿನಿಯ CEO ಆಗಿರುವಂಥ ಕುಸುಮಾ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಹರ್ಷ. ಇವತ್ತಿನ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ. RR ನಗರ ವ್ಯಾಪ್ತಿಯ ಲಕ್ಷ್ಮೀದೇವಿ ನಗರದಲ್ಲಿ ಘಟನೆ. ಮೊಟ್ಟೆ ಎಸೆತದಿಂದ ಕೈ ಕಮಲ ಕಾರ್ಯಕರ್ತರ ನಡುವೆ ಗಲಾಟೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣಗೆ ಆಪರೇಷನ್ ಸಕ್ಸಸ್. ದೇವರ ದಯೆ, ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿತು. ಶಿವಣ್ಣನ ಆರೋಗ್ಯದ ಬಗ್ಗೆ ಮಾಹಿತಿ ಹಂಚಿಕೊಂಡ ವೈದ್ಯರು. ಪ್ಯಾನ್ ಇಂಡಿಯಾದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ರಿಲೀಸ್. ಫಸ್ಟ್ ಶೋ ನೋಡಲು ಮುಗಿಬಿದ್ದ ಫ್ಯಾನ್ಸ್. ತುಮಕೂರಿನಲ್ಲೂ ಮ್ಯಾಕ್ಸ್ಗೆ ಫುಲ್ ಮಾರ್ಕ್ಸ್ ಕೊಟ್ಟ ಫ್ಯಾನ್ಸ್. ಟಾರ್ ಉತ್ಪತ್ತಿ ಮಾಡೋ ಕಾರ್ಮಿಕರ ಜೀವಕ್ಕಿಲ್ವಾ ಗ್ಯಾರಂಟಿ. ಸುರಕ್ಷತೆ ಇಲ್ಲದೆ ಕೆಲಸ ಮಾಡ್ತಿರೋ ಜನರು. ಗುತ್ತಿಗೆದಾರ PWD ಇಲಾಖೆ ನಿರ್ಲಕ್ಷ್ಯದಿಂದ ಅವಘಡ. ದೇಶಾದ್ಯಂತ ಶಾಂತಿ ಸಾರಿದ ಯೇಸು ಕ್ರಿಸ್ತನ ಜನ್ಮದಿನ ಆಚರಣೆ. ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಕ್ರೈಸ್ತ ಬಾಂಧವರು. ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸಿದ ತುಮಕೂರಿನ ಚರ್ಚ್ಗಳು. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಮತ್ತೊಂದು ರಣರಂಗವೇ ಸೃಷ್ಟಿಯಾಗುವ ಲಕ್ಷಣ ಕಾಣ್ತಾ ಇದೆ. RR ನಗರ ಕ್ಷೇತ್ರ ವ್ಯಾಪ್ತಿಯ ಲಕ್ಷ್ಮೀ ದೇವಿ ನಗರಕ್ಕೆ ಆಗಮಿಸಿದ್ದ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಇಂದು ವಾಜಪೇಯಿ ಜನ್ಮ ಶತಮಾನೋತ್ಸವಕ್ಕೆಂದು ಲಕ್ಷ್ಮೀದೇವಿ ನಗರಕ್ಕೆ ಮುನಿರತ್ನ ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ವ್ಯಕ್ತವಾಗಿತ್ತು. ಮುನಿರತ್ನ ಅವರು ಕಾರ್ಯಕ್ರಮಕ್ಕೆ ಬಂದ ಕೂಡಲೇ ಅವರ ಕಾರಿನತ್ತ ಮೊಟ್ಟೆ ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಳಿಕ ನಡೆದುಕೊಂಡು ಹೋಗುವ ವೇಳೆ ಮುನಿರತ್ನ ತಲೆ ಮೇಲೆ ಮೊಟ್ಟೆ ಎಸೆದಿದ್ದು, ಮೊಟ್ಟೆ ಎಸೆದಿರುವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನೆಯಿಂದ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಶುರುವಾಗಿದ್ದು, ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ. ಇದಾದ ಬಳಿಕ ಶಾಸಕ ಮುನಿರತ್ನ ಅವರು ಕಂಠೀರವ ಸ್ಟುಡಿಯೋ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಹಲ್ಲೆಯನ್ನ ವಿರೋಧಿಸಿ ಪ್ರತಿಭಟನೆಗೆ ಕುಳಿತ ಶಾಸಕ ಮುನಿರತ್ನ ಅವರು DCM DK ಶಿವಕುಮಾರ್, ಅವರ ಸಹೋದರ DK ಸುರೇಶ್ ಹಾಗೂ ಕಾಂಗ್ರೆಸ್ನ RR ನಗರ ಪರಾಜಿತ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಮೇಲೆ ಆರೋಪ ಮಾಡಿದರು. ಬಿಜೆಪಿ ನಾಯಕರು ಕೂಡ ಈ ಘಟನೆಯನ್ನ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುನಿರತ್ನ ಅವರು ಈ ಒಂದು ಘಟನೆಯ ಬಳಿಕ ಏನು ಹೇಳಿದ್ರು ಅದನ್ನು ಕೂಡ ಕೇಳಿಸ್ಕೊಂಡು ಬರೋಣ ಬನ್ನಿ. ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮಾ ಮತ್ತೆ ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ನನ್ನ ಕೊಲೆ ಆಗತ್ತೆ. ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮಾ ಮತ್ತೆ ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ಮೇಡಮ್, ಈ ರಾಜರಾಜೇಶ್ವರಿ ನಗರ ಯಾವಾಗಲೂ ಕೂಡ ಒಂದು ರೀತಿಯಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಇರುತ್ತೆ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ. ಯಾಕಂದರೆ ಕಳೆದ ಕೆಲ ಚುನಾವಣೆಗಳಲ್ಲಿ ಮುನಿರತ್ನ ಜೊತೆಗೆ ಕುಸುಮಾ ಹನುಮಂತರಾಯಪ್ಪ ನೇರ ಫೈಟ್ ಇರುತ್ತೆ ಅವರಿಬ್ಬರ ನಡುವೆ. BJP ಕಾಂಗ್ರೆಸ್ಸು ಈ ರೀತಿಯಂಥ ಫೈಟ್ ಇರುತ್ತೆ. ನೇರವಾಗಿ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಕೂಡ ಕಣದಲ್ಲಿ ಕಾಣಿಸ್ಕೊಂಡು ಸಾಕಷ್ಟು ಪ್ರಚಾರವನ್ನು ಕೂಡ ನಡೆಸ್ತಾರೆ. ಹೀಗಾಗಿ ಎರಡೂ ಪಕ್ಷದ ಕಾರ್ಯಕರ್ತರುಗಳ ನಡುವೆ ಸಾಕಷ್ಟು ಪೈಪೋಟಿ, ಜಿದ್ದಾಜಿದ್ದಿ ಇವೆಲ್ಲವೂ ಕೂಡ ಇರುತ್ತೆ. ಆದರೆ ಇವತ್ತು ಮುನಿರತ್ನ ಅವರ ತಲೆ ಮೇಲೆ ಮೊಟ್ಟೆ ಎಸೆಯುವಂಥ ಕೆಲಸ ಆಗಿದೆ. ಇದು ಒಂದು ರೀತಿಯಾಗಿ ಮತ್ತೊಮ್ಮೆ ಆ ಕ್ಷೇತ್ರದ ಕಡೆ ಎಲ್ಲ ರಾಜ್ಯದ ಜನರು ತಿರುಗಿ ನೋಡುವಂತೆ ಮಾಡಿರುವಂಥದ್ದು. ಹರ್ಷ, ಇದು ಒಂಥರ ಮುನಿರತ್ನ ಅವ್ರಿಗೆ ಒಂದು ಮೊಟ್ಟೆ ಕತೆ ಅನ್ನೋ ಥರ ಆಗಿದೆ. ಮತ್ತು ಇದು ಯಾವಾಗಲೂ ಈ ಕ್ಷೇತ್ರ ಇದೇ ರೀತಿಯೇ ಯಾವುದೋ ಒಂದು ವಿಚಾರದಲ್ಲಿ ಸದ್ದು ಮಾಡ್ತಾನೆ ಇರುತ್ತೆ. ಮುನಿರತ್ನ ಅವ್ರ ಬಂಧನ ಆಗಿದ್ದ ವಿಚಾರ ಇರಲಿ, ಅವ್ರ ಮೇಲೆ ನಡೆದಂಥ ಒಂದು ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು, ಮತ್ತು ಯಾವಾಗಲೂ DK ಬ್ರದರ್ಸ್ ಜೊತೆ ಇವ್ರಿಗಾಗೋ ಜಗಳ, ಮತ್ತು ಇವ್ರಿಗೂ ಕಾಂಗ್ರೆಸ್ ಅಭ್ಯರ್ಥಿಯವ್ರಿಗೂ ಇರೋ ಅಷ್ಟು ನೀನಾ ನಾನಾ ಅನ್ನೋ ಜಿದ್ದಾಜಿದ್ದಿ, ಇದೆಲ್ಲದ್ರ ಮಧ್ಯೆ ಕಾರ್ಯಕರ್ತರು ತೊಂದರೆಗೊಳಗಾಗ್ತಿದ್ದಾರೆ. ನೋಡಿ, ಇವಾಗ ಅವ್ರಿಗೆ ಯಾರೋ ಹೇಳ್ಕೊಟ್ರು ಮೊಟ್ಟೆ ಹೊಡೀರಿ ಅಂತ, ಇವಾಗ ಅವ್ರ ಕಾನೂನು ಹೋರಾಟ ಅವರು ಎದುರಿಸ್ಬೇಕು, ಅವ್ರ ಫ್ಯಾಮಿಲಿ ಇದರಲ್ಲಿ ತೊಂದರೆಗೆ ಸಿಗಾಕೊಳ್ಬೇಕು. ಇದೆಲ್ಲ ಯಾಕೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅರಿವೇ ಆಗ್ತಾ ಇಲ್ಲ? ನೋಡಿ, ಏನೇ ಇಲ್ಲಿ ಮೇಲೆ ಇವರಷ್ಟೇ
ಮೇಲಷ್ಟೇ ಇವ್ರ ಜಗಳ ಕಿತ್ತಾಟ ಎಲ್ಲ ಇರುತ್ತೆ. ಮತ್ತು ಒಳಗಡೆ ಹೋಗಿ ಮುನಿರತ್ನ ಡಿ ಕೆ ಶಿವಕುಮಾರ್ ಕಾಲಿಗೆ ಬೀಳೋದು ತಪ್ಪಲ್ಲ ಆಯಿತಾ. ಈ ಥರ ಎಷ್ಟೋ ಘಟನೆಗಳು ನಡೆದೋಗಿದೆ. ನೀವು ರಾಜಕಾರಣಿಗಳ ಮಾತುಗಳನ್ನು ಕೇಳ್ಕೊಂಡು ಅವ್ರಿಗೋಸ್ಕರ ಈ ಥರ ಎಲ್ಲ ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆನೂ ನೀವು ಎದುರಿಸ್ಬೇಕೇ ಹೊರತು ಅವ್ರು ಬರೋದಿಲ್ಲ. ಒಂದು ಇನ್ನೊಂದು ವಿಚಾರ, ಮುನಿರತ್ನ ಮೇಲೆ ಇದು ಹಾಕ್ತಿರೋದು ಇದೇನು ಮೊದಲನೇ ಅಟೆಂಪ್ಟ್ ಅಲ್ಲ. ಈ ಥರ ತುಂಬ ಸಾರಿ ಬೇರೆ ಬೇರೆ ವಿಚಾರದಲ್ಲಿ ಅವ್ರ ಮೇಲೆ ಹಾಗೆ ಸಾಧಿಸ್ತಾನೆ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದೇನೆಂದರೆ ಇದರಲ್ಲಿ ತುಂಬ ಸದ್ದು ಮಾಡೋದಂದರೆ ಡಿ ಕೆ ಸುರೇಶ್ ಅವರು MP ಎಲೆಕ್ಷನಲ್ಲಿ ಸೋತಿದ್ದು ಇವ್ರಿಗೆ ತುಂಬ ದೊಡ್ಡ ತೊಂದರೆ, ಒಂಥರ ಏನು ತೊಂದರೆ ಥರನೇ ಕಾಣ್ತಾ ಇದೆ. ಅದು ಮುನಿರತ್ನ ಅವ್ರಿಗೆ ಅವ್ರು ಸೋತಿದ್ದೆ ಇವ್ರಿಗೆ ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಒಂದಲ್ಲ ಒಂದು ಇದನ್ನ ಟಾರ್ಗೆಟ್ ಆಗಿದ್ದಾರೆ, ಡೆಫಿನೆಟ್ಲಿ ಟಾರ್ಗೆಟ್ ಆಗಿದ್ದಾರೆ. ಕಾಣ್ತಿದ್ಯಲ್ಲ, ಒಂದಾದ್ಮೇಲೆ ಒಂದು ಇನ್ಸಿಡೆಂಟ್ ಆಗ್ತಾ ಇರೋ ರೀತಿ ನೋಡಿದ್ರೆ ಅವ್ರೊಂದು ರೀತಿಲಿ ಟಾರ್ಗೆಟ್ ಆಗಿರೋ ಥರನೇ ಕಾಣ್ತಾ ಇರೋದು. ಯಾವುದೂ ಏನಿಲ್ಲಿ ಮುಚ್ಚಿಟ್ಟಿಲ್ಲ, ಎಲ್ಲ ಓಪನ್ಲಿ ಕಾಣ್ತಾ ಇದೆ. ಮತ್ತಿವಾಗ ಅವರು ಕೂಡ ಹೇಳ್ತಿರಲ್ಲ, ನನ್ನ ಮೇಲೆ ಕೊಲೆ ಅಟೆಂಪ್ಟ್ ನಡೀತು, ಇದಕ್ಕೆ ಮೂಲ ಕಾರಣ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ. ಇನ್ನೊಂದು ಮೇಡಮ್, ಈ ವಿಚಾರ ಇಲ್ಲಿ ಸ್ಪಷ್ಟವಾಗಿ ಆ ಒಂದು ದೃಶ್ಯಾವಳಿಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಅಲ್ಲಿ ಎಸ್ದಿರುವಂಥದ್ದು ಮೊಟ್ಟೆ ಮೇಡಮ್. ಆದರೆ ಕೆಲವರು ಅದನ್ನ ಆ್ಯಸಿಡ್ ದಾಳಿ ಮಾಡಿದ್ದಾರೆ. ಆ ಒಂದು ಮುನಿರತ್ನ ಅವ್ರ ತಲೆ ಮೇಲೆ ಎಸ್ದಂಥ ಮೊಟ್ಟೆಯಲ್ಲಿ ಆಸಿಡ್ ದ್ರವ್ಯ ಇತ್ತು, ಆ ಥರದವೆಲ್ಲ ಹೇಳಿಕೆಗಳು ಅಲ್ಲ. ಆಸಿಡ್ ದ್ರವ್ಯ ಇದ್ದಿದ್ರೆ ಮುನಿರತ್ನ ಅವ್ರ ಮುಖ ಇವಾಗ ಈ ರೀತಿ ನಾವು ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಇದೆಲ್ಲ ಒಂಥರ ಟ್ರಯಲ್. ಇವಾಗ ಏನು ಹೇಳ್ತಾರೆ, ಇವಾಗ ಮುನಿರತ್ನಗೆ ಈ ಒಂದು ಪಬ್ಲಿಸಿಟಿ ಅವಶ್ಯಕತೆ ಒಂದು ರೀತಿಲಿ ನೋಡ್ಕೊಂಡ್ರೆ ಅದ್ರ ಅವಶ್ಯಕತೆನೂ ಇತ್ತು ಅವರಿಗೆ ಅಂತ ಅನ್ಸುತ್ತೆ ಇವ್ರು ಮಾಡ್ತಿರೋದು ನೋಡಿದ್ರೆ. ಮತ್ತೊಂದು ಏನು ವಿಚಾರ ಅಂದ್ರೆ, ನಮ್ಮ ರಾಜ್ಯದ ಜನ ಇತ್ತೀಚೆಗೆ ತಲೆ ತೆಗೆಸುವಂತ ಕೆಲಸಗಳು ಪದೇ ಮಾಡ್ತಾ ಇದ್ದಾರೆ. ಈ ಗೂಂಡಾ ರಾಜ್ಯಗಳ ಬಗ್ಗೆ ನಾವು ಮಾತಾಡುವಾಗ ಬಿಹಾರ್ ಇರ್ಬೋದು, ಉತ್ತರ ಪ್ರದೇಶ, ಈ ರಾಜ್ಯಗಳನ್ನ ನಾವು ಉದಾಹರಣೆ ತೆಗೆದುಕೊಳ್ತಿದ್ವಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಮೊನ್ನೆ ನಡೆದಿರುವಂತಹ ವಿಧಾನ ಪರಿಷತ್ನಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಿ.ಟಿ. ರವಿ ನಡುವೆ ಆದಂತ ಒಂದು ಬೆಳವಣಿಗೆ ಇರ್ಬೋದು, ಅದು ಮಾತ್ರ ತುಂಬಾ ಆ ಇನ್ಸಿಡೆಂಟ್ ಅನ್ನ ಖಂಡಿತ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚನೇ ನಮ್ಗೆ ಚಿಮಾರಿ ಹಾಕುತ್ತೆ ಆ ವಿಚಾರ ಬಂದ್ರೆ. ಸದನದಲ್ಲಿ ಇವ್ರು ಸದನನ ಆ ರೀತಿಲಿ ಬಳಸ್ಕೊಳ್ತಿದಾರಲ್ಲ, ಅದು ತುಂಬಾ ಒಂಥರ. ಅದಕ್ಕೆ ಅದ್ರ ಬಗ್ಗೆ ಯಾರಿಗೂ ಮಾತಾಡ್ಲಿಕ್ಕೆ ಯಾರು ಧೈರ್ಯವಾಗಿ ಮುಂದೆ ಬಂದು ಆ ವಿಚಾರದ ಬಗ್ಗೆ ಕರೆಕ್ಟ್ ಎಕ್ಸ್ಪ್ಲೇನ್, ಅವರಿಬ್ಬರು ಬಿಟ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಿ.ಟಿ. ರವಿ ಬಿಟ್ಟು ಬೇರೆ ಯಾರು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ರೆಡಿ ಇಲ್ಲ, ಇನ್ಕ್ಲೂಡಿಂಗ್ ಸೆಂಟ್ರಲ್ ಲೀಡರ್ಸ್ ಆಲ್ಸೋ. ಅಲ್ಲ ಮೇಡಮ್, ನಾವು ಈಗ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಒಂಥರ ಇವ್ರು ರಾಜಕಾರಣಿಗಳು ಕೆಟ್ಟೋಗಿದ್ದಾರೆ, ರಾಜಕೀಯ ಕೆಟ್ಟೋಗಿದೆ ಅನ್ನುವಂಥದ್ದನ್ನೆಲ್ಲವನ್ನೂ ಹೇಳ್ತೀವಿ. ಆದ್ರೆ ಈ ಮಟ್ಟಿಗೆ ಕೆಟ್ಟೋಗ್ಬಿಟ್ಟಿದಾರ ನಮ್ಮ ರಾಜ್ಯದಲ್ಲಿ, ಕೆಟ್ಟಿದ್ದಾರೆ. ಅದ್ರ ಜೊತೆಗೆ ಪ್ರಜೆಗಳನ್ನೂ ಕೆಡಿಸ್ತಿದ್ದಾರೆ ಇವರು. ಇವರ ಒಂದು ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ನೋಡಿ. ಇವಾಗ ಅವ್ರಿಗೆ ಮುನಿರತ್ನಗೆ ಮೊಟ್ಟೆ ಹೊಡಿ ಅಂತ ಹೇಳ್ಕೊಟ್ಟಿರೋದು ಯಾರೋ ಒಬ್ಬ ಲೀಡ್ರೆ. ಈಸ್ ಆಲ್ಸೋ ಬಿಲಾಂಗ್ಸ್ ಟು ಪಾಲಿಟಿಕ್ಸ್. ಕೊಟ್ಟಿರ್ತಾರೆ ಅವರು ಪ್ರಚೋದನೆ ಕೊಟ್ಟು ಏನೋ ಆಮಿಷ ಕೊಟ್ಟ ಏನೋ ಒಂದ್ ಮಾಡಿ ಇವಾಗ ಅವ್ರಿಗೆ ಓಡಿಸಿದ್ರು. ಆಯ್ತಾ, ಇದನ್ನೆಲ್ಲ ಈ ತರ ಡ್ರಾಮಾಗಳೆಲ್ಲ ಸ್ಟಾರ್ಟ್ ಮಾಡೋದೇ ಇವ್ರುಗಳು. ಇವ್ರ ಮಾತುಗಳನ್ನ ಕೇಳ್ಕೊಂಡು ಸರಿನಾ ತಪ್ಪ ನಾನು ಮಾಡ್ತಿರೋದು ಅನ್ನೋದು ಯೋಚನೆ ಮಾಡದೆ ಆಕ್ಷನ್ ಮಾಡ್ತಾರಲ್ಲ ಅಮಾಯಕ ಪ್ರಜೆಗಳು. ಅವ್ರನ್ನ ಅಮಾಯಕರು ಅನ್ಬೇಕು ಅಥವಾ ಅವ್ರ ದಡ್ತನದಿಂದ ಈಗೆಲ್ಲ ಮಾಡ್ತಾರೋ, ಇದೆಲ್ಲ ಅವಶ್ಯಕತೆನಿಲ್ಲ. ಅವ್ರು ಬಂದಿದ್ದು ಒಂದು ಇವತ್ತು ವಾಜಪೇಯಿ ಅವರ ಹುಟ್ಟಿದಬ್ಬ, ಅದ್ರ ಕಾರಣವಾಗಿ ಆ ಫಂಕ್ಷನ್ಗೆ ಅವ್ರು ಬಂದಿದ್ರು, ಅಲ್ಲಿ ಮುಗಿತಿತ್ತು. ಈಗ ಮೊಟ್ಟೆ ಹೊಡೆದಿದ ತಕ್ಷಣ ಏನೂ ಆಗೋದಿಲ್ವಲ್ಲ. ಇದೊಂದು ಏನು ಪೊಲಿಟಿಕಲ್ ಟ್ರಯಲ್ ಡ್ರಾಮಾ. ಈ ಪೊಲಿಟಿಕಲ್ ಡ್ರಾಮಾ ಮಾಡಲಿಲ್ಲ ಅಂದ್ರೆ ಇವ್ರಿಗೆ ಆ ಪಬ್ಲಿಸಿಟಿ ಸಿಗ್ತಾ ಇರ್ಲಿಲ್ವಲ್ಲ. ಇದೊಂದು ಹಾಟ್ ಟಾಪಿಕ್ ಆಗಬೇಕಾಗಿತ್ತು. ಅದು ಮತ್ತೆ ಮುನಿರತ್ನ ಅವರು ಆಸಿಡ್ ಅಂತ ಎಲ್ಲ ಹೇಳಿದ್ರಲ್ಲ, ಆ್ಯಕ್ಚುಲಿ ಆ ಥರ ಇದ್ದಿದ್ದು ಇಷ್ಟೊತ್ತು ಆಲ್ರೆಡಿ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಸೀರಿಯಸ್ ಇಶ್ಯೂ ಆಗ್ತಾ ಇತ್ತು. ದೇವ್ರ ದಯಿಂದ ಅವ್ರಿಗೂ ಏನೂ ಆಗಿಲ್ಲ, ಏನೂ ಆಗೋದು ಬೇಡ. ಈ ಥರ ಒಂದು ಘಟನೆಗಳು ಸಮಾಜದಲ್ಲಿ ಏನು ಉದಾಹರಣೆ ಕೊಡೋಕೆ ಹೋಗ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಹರ್ಷ, ಮುಂದಿನ ಸುದ್ದಿ ಹೋಗೋಣ ಮೇಡಮ್. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದು, ನಿನ್ನೆ ಶಿವಣ್ಣಗೆ ಆಪರೇಷನ್ ಆಗಿದ್ದು ಆಪರೇಷನ್ ಯಶಸ್ವಿಯಾಗಿದೆ. ಆಪರೇಷನ್ ಬಳಿಕ ವೈದ್ಯರು ಶಿವಣ್ಣ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದೇವರ ದಯೆಯಿಂದ ಅಭಿಮಾನಿಗಳ ಆಶೀರ್ವಾದ ಹಾಗೂ ಪ್ರಾರ್ಥನೆಯಿಂದ ಸರ್ಜರಿ ಯಶಸ್ವಿಯಾಗಿದೆ. ಚಿಕಿತ್ಸೆಗೆ ಶಿವಣ್ಣ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಶೀಘ್ರವೇ ಅವರು ಚೇತರಿಸಿಕೊಳ್ಳಲಿದ್ದಾರೆ ಅಂತ ವೈದ್ಯರು ಮಾಹಿತಿಯನ್ನು ನೀಡಿದರು. ಇನ್ನು ಶಿವಣ್ಣನ ಆರೋಗ್ಯದ ಬಗ್ಗೆ ಗೀತಕ್ಕ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಅಭಿಮಾನಿಗಳು ಹೇಗೆ ದೇವರು ಹಾಗೆ ಡಾಕ್ಟರ್ ಕೂಡ ದೇವರ ರೀತಿ ಬಂದಿದ್ದಾರೆ. ಸದ್ಯ ಶಿವರಾಜ್ ಕುಮಾರ್ ICUನಲ್ಲಿದ್ದಾರೆ. ಎಲ್ಲವೂ ಯಶಸ್ವಿಯಾಗಿದೆ. ಸದ್ಯದಲ್ಲಿಯೇ ಶಿವರಾಜ್ ಕುಮಾರ್ ನಿಮ್ಮ ಬಳಿ ಮಾತನಾಡ್ತಾರೆ ಅಂತ ಗೀತಾ ಶಿವರಾಜ್ ಕುಮಾರ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ.
ಇತ್ತ ಶಿವರಾಜ್ ಕುಮಾರ್ ಆರೋಗ್ಯ ಚೇತರಿಸಿಕೊಳ್ಳಿ ಅಂತ ಕೋಟ್ಯಾಂತರ ಅಭಿಮಾನಿಗಳು ದೇವರಿಗೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದರು. ಹಾಗಿದ್ರೆ ಗೀತಕ್ಕ ಏನು ಹೇಳಿದ್ರು ಈ ಒಂದು ಸರ್ಜರಿಯ ಬಗ್ಗೆ ಅನ್ನೋದನ್ನು ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ, ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನು ನಮ್ಮ ಡಾಕ್ಟ್ರ್, ಈಗ ನೀವು ಹೆಂಗೆ ನಮಗೆ ಅಭಿಮಾನಿ ದೇವರುಗಳಾಗ್ತಾರೆ, ನಮ್ಮ ಡಾಕ್ಟರ್ ಕೂಡ ಈಗ ನಮಗೆ ದೇವ್ರ ಥರನೇ ಆಗಿದ್ದಾರೆ. ಯಾಕಂದರೆ ಶಿವಣ್ಣ ಇದರಲ್ಲಿ ಆಪ್ರೇಷನ್ನು ಚೆನ್ನಾಗಾಯಿತು. ಆಮೇಲೆ ಅವ್ರನ್ನ ಇವಾಗ ICUಗೆ ಶಿಫ್ಟ್ ಮಾಡಿದ್ದಾರೆ. ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ. ಸೊ ನೀವೆಲ್ಲರೂ ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ, ಅವರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಿ. ಆಮೇಲೆ ದೊಡ್ಡವರು ಅವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನೀವೆಲ್ಲರೂ. ಇವತ್ತು ಶಿವಣ್ಣವ್ರು ಚೆನ್ನಾಗಾಗಿ ಇವತ್ತು ಆಪರೇಷನಲ್ ಆಗಿ ಸಕ್ಸಸ್ ಆಗೋಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವಿಲ್ಲಿಗೆ ಬಂದು ಏನನ್ನ ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನು ನಾವು ಮಾಡಿದ್ದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ. ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ, ಬಟ್ ಅದಕ್ಕೊಂದು ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು 3-4 ದಿನದಲ್ಲಿ ಅವ್ರು ಬಂದು ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಾನು ಇದನ್ನು ಯಾವತ್ತೂ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ. ನಿಮ್ಮನ್ನು ಕೂಡ ನಮ್ಮ ಡಾಕ್ಟರ್ನ ಕೂಡ. ನಮಸ್ಕಾರ ಮೇಡಮ್. ಈ ವಿಚಾರವಾಗಿ ಶಿವಣ್ಣ ಆರೋಗ್ಯ ಯಾವಾಗ ಸರಿ ಇಲ್ಲ ಅಂತ ಗೊತ್ತಾಯಿತು, ಸಾಕಷ್ಟು ಅಭಿಮಾನಿಗಳಿಗೆ ಬೇಸರ ಆಗಿಬಿಟ್ಟಿತ್ತು ಮೇಡಮ್. ಯಾಕಂದರೆ ಅವರು ಎಲ್ಲೂ ಹೇಳ್ಕೊಂಡಿರಲಿಲ್ಲ, ಒಂದು ಕಡೆ ಪಬ್ಲಿಕ್ಕಲ್ಲೇ ಅವರು ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಇದನ್ನು ತುಂಬ ದಿನ ರಹಸ್ಯವಾಗಿ ಅಥವಾ ಮುಚ್ಚಿಡೋಕ್ಕಾಗಲ್ಲ ಅನ್ನುವಂಥ ಕಾರಣದಿಂದಾಗಿ ಬಹಿರಂಗಪಡಿಸ್ತಾರೆ. ನಂತರ ಎಲ್ಲ ಅಭಿಮಾನಿಗಳು ಕೂಡ ಅವರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸಾಕಷ್ಟು ಏನು ದೇವರಿಗೆ ಹರಕೆ ಹೊರುವಂಥ ಕೆಲಸವನ್ನು ಮಾಡ್ತಾರೆ. ಆ ಹರಕೆ ಇವತ್ತು ಫಲಿಸಿದೆ ಅಂತ ಹೇಳ್ಬೋದು ಮೇಡಮ್. ಯಾಕಂದರೆ ಅವರಿಗೆ ಸರ್ಜರಿ ಆಗಿದೆ, ಯಶಸ್ವಿಯಾಗಿದೆ. ಒಳ್ಳೆ ಸುದ್ದಿ ಮೇಡಮ್. ಈ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಒಂದು ತುಂಬ ಆತಂಕದಲ್ಲಿದ್ದರು. ಇದು ಏನಾಗುತ್ತೋ, ಅಷ್ಟು ದೂರಿನ ಪ್ರಯಾಣ, ಅಲ್ಲಿ ಸರ್ಜರಿ, ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ನಡೀತಿದೆ, ಇದೆಲ್ಲದ್ರ ಬಗ್ಗೆ ಒಂದಷ್ಟು ಟೆನ್ಷನ್ ಪ್ರತಿಯೊಬ್ಬರಿಗೂ, ಒಬ್ಬ ಅಭಿಮಾನಿಯಿಂದ ಹಿಡಿದು ಫ್ಯಾಮಿಲಿ ಪರ್ಸನ್ಸಿಂದ ಹಿಡಿದು ಅವ್ರನ್ನ ಪ್ರೀತಿಸೋ ಪ್ರತಿಯೊಬ್ಬರಿಗೂ ತುಂಬ ಒಂದು ಆತಂಕ ಇತ್ತು. ಆದರೆ ಇವತ್ತು ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಶಿವರಾಜ್ ಕುಮಾರ್ ಅವ್ರು ಮಾತಾಡಿದ ತಕ್ಷಣ ಇನ್ನು ಎಲ್ಲರಿಗೂ ಕಂಪ್ಲೀಟ್ಲಿ ಖುಷಿ ಆಗುತ್ತೆ. ಇದರಲ್ಲಿ ಶಿವರಾಜ್ ಕುಮಾರ್ ಅವ್ರಿಗೆ ನಾವೆಲ್ಲರೂ ಯಾಕೆ ಅವ್ರ ವಿಚಾರದಲ್ಲಿ ನನಗೆ ನಿಜವಾಗ್ಲೂ ಅವ್ರು ಯಾಕೆ ಗ್ರೇಟ್ ಅನಿಸ್ತಾರೆ, ಅಷ್ಟು ವಿಲ್ ಪವರ್. ಇಂಥ ಒಂದು ಪರಿಸ್ಥಿತಿ ಕೂಡ ಅವರು ಯಾವುದೇ ಮೀಡಿಯಾ ಮುಂದೆ ಬಂದಾಗ್ಲೂ ಹರ್ಷ ಎಲ್ಲೂ ಅವರು ಒಂದು ಸ್ವಲ್ಪನೂ ಕುಗ್ಲಿಲ್ಲ. ನಾನು ಆರಾಮಾಗಿದ್ದೀನಿ, ನೀವು ಟೆನ್ಷನ್ ತಗೋಬೇಡಿ, ನಾನು ಇದರಿಂದ ಹೊರಗಡೆ ಬರ್ತೀನಿ ಅಂತಾನೆ ಹೇಳಿದ್ರು ಹೊರತು ಅವ್ರು ಎಲ್ಲೂ ಮಾತಾಡೋವಂಥ ಸಮಯದಲ್ಲಿ ಕುಗ್ಗಿದ್ದಂಥ ಫೇಸ್ ಕಾಣಲಿಲ್ಲ. ಯಾಕೆ ಅಂದರೆ ಅವ್ರು ಆ ರೀತಿ ಏನಾದರೂ ಆಗಿದ್ದಿದ್ರೆ ಅಭಿಮಾನಿಗಳ ಆತಂಕಕ್ಕೊಳಗಾಗ್ತಾರೆ ಅನ್ನೋದು ಯಾವಾಗಲೂ ಈ ಕುಟುಂಬದಲ್ಲಿ ಅಭಿಮಾನಿಗಳ ಬಗ್ಗೆ ಹೆಚ್ಚು ಪ್ರೀತಿ ಇಟ್ಕೊಂಡಿರುವಂತವ್ರು, ಅವ್ರ ಬಗ್ಗೆ ಹೆಚ್ಚು ಗಮನ ಹರಿಸುವಂತರು. ಮತ್ತೆ ಇವ್ರ ಫ್ಯಾಮಿಲಿಯಲ್ಲಿ ಎಸ್ಪೆಷಲಿ ಹೋಗೋ ಕೊನೆ ದಿನದವರೆಗೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಎಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಮಾಡಿದ್ದಾರೆ. ತುಂಬಾ ಖುಷಿಯಾಗಿದ್ದು ವಿಚಾರ ಏನಂದ್ರೆ ಯಾಕೆ ಅಂತ ಗೊತ್ತಿಲ್ಲ, ಈ ಕುಟುಂಬಕ್ಕೆ ಪದೇ ಪದೇ ಒಂದಲ್ಲ ಒಂದು ನೋವು ಹಾಕ್ತಾನೆ ಇದೆ. ದೇವ್ರ ದಯೆಯಿಂದ ಶಿವರಾಜ್ ಕುಮಾರ್ ಅವ್ರು ಬೇಗ ಹುಷಾರಾಗಿ ಬಂದು ಮತ್ತೆ ಅವ್ರಿಷ್ಟು ದಿವಸ ಯಾವ ರೀತಿ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡು ಎಷ್ಟು ಆ್ಯಕ್ಟಿವ್ ಆಗಿ ಇವತ್ತಿಗೂ ಅವ್ರಿಗೆ ಯಾರು ಹೇಳಲ್ಲ ಅವ್ರಿಗೆ ಇಲ್ಲ ಶಿವರಾಜ್ ಕುಮಾರ್ಗೆ ವಯಸ್ಸಾಗಿದೆ ಅನ್ನೋ ಮಾತೇ ಬರಲ್ಲ. ಅಷ್ಟು ಸೂಪರಾಗಿ ಅಷ್ಟು ಸೂಪರ್ ಆ್ಯಕ್ಟಿವ್ ಆಗಿರ್ತಾರೆ. ಅದೇ ರೀತಿ ಇರಬೇಕು. ಅದೇ ಇಲ್ಲಿ ಎಲ್ಲ ಅಭಿಮಾನಿಗಳ ಆಸೆ ಕೂಡ ಅದೇ. ಅದಕ್ಕೋಸ್ಕರನೇ ಎಷ್ಟೋ ಜನ ಉಪವಾಸ, ಯಜ್ಞ ಮತ್ತು ಉರುಳು ಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಪೂಜೆ ಎಲ್ಲ ಒಂದು ರೀತಿಲಿ 90% ಫಲಿಸಿದೆ. ಶಿವರಾಜ್ ಕುಮಾರ್ ಒಂದ್ಸಾರಿ ಅವರು ಬಂದು ಮಾತಾಡಿದ ತಕ್ಷಣ ಎಲ್ಲರೂ ಖುಷಿ ಆಗ್ತಾರೆ. ಇನ್ನೊಂದೇನು ಅಂದ್ರೆ ಮೇಡಮ್, ಯಾವಾಗ ಪುನೀತ್ ರಾಜ್ಕುಮಾರ್ ಅವರ ಈ ಥರದ ಸುದ್ದಿ ಬರುತ್ತೆ, ಸಾಕಷ್ಟು ಏನು ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಇರುವಂಥ ಫ್ಯಾನ್ ಬೇಸೇ ಆ ಥರ ಮೇಡಮ್. ಅಂದರೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ಕ್ಲಾಸ್ ಫ್ಯಾನ್ಸ್ ಇದ್ದಾರೆ, ಫ್ಯಾಮಿಲಿ ಫ್ಯಾನ್ಸ್ ಇದ್ದಾರೆ. ಇವರು ಈ ಒಂದು ಸುದ್ದಿಯನ್ನು ಬರೀ ಫ್ಯಾನ್ಸ್ ಅಂತಲ್ಲ, ಇಡೀ ಕರ್ನಾಟಕ ದೇಶದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಎಲ್ಲರೂ ಕೂಡ ಬೇಸರವನ್ನು ಹೊರಗಾಕಿದ್ರು. ಮತ್ತು ಈಗ ಆಲ್ರೆಡಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗೂ ಕೂಡ ಆರೋಗ್ಯ ಸಮಸ್ಯೆ ಇದೆ. ಪಾಪ ಅವರು ಕೂಡ ಸರಿಯಾಗಿ ಎಲ್ಲ ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಿರುವಾಗ ಶಿವರಾಜ್ ಕುಮಾರ್ ಅವರು ಎಲ್ಲ ಕಡೆ ಆ್ಯಕ್ಟಿವ್ ಆಗಿದ್ದರು. ಈ ವಯಸ್ಸಿನಲ್ಲಿಯೂ ಕೂಡ ಅವರು ನಾಯಕ ನಟನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಆ್ಯಕ್ಟಿಂಗ್ ಸೀನ್ಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದಂಥ ನಟನಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗ್ತಿದ್ದಂಗೆ ದೊಡ್ಡ ಸಮಸ್ಯೆ ಅನ್ನೋದು
ತುಂಬಾ ಆತಂಕ ಇತ್ತು ಎಲ್ಲರ ಮನಸ್ಸಲ್ಲಿ, ಮತ್ತೆ ಆಗ್ಬಾರ್ದಿತ್ತು ಅನ್ನೋ ನೋವು ಜಾಸ್ತಿ ಇತ್ತು. ಮತ್ತೆ ಇದರಿಂದ ಇವ್ರು ಬೇಗ ಹೊರಗಡೆ ಬರ್ಲಿ ಅನ್ನೋ ಇದು ಇತ್ತು, ಕಾನ್ಫಿಡೆನ್ಸ್. ಇವ್ರು ಹೋಗ್ಬೇಕಾದ್ರು ಯಾರು ಅಷ್ಟು ಇದ್ರಾಗ್ಲಿ. ಮತ್ತೆ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರ ಮಾತಿದೆಯಲ್ಲ, ನಿಜವಾಗ್ಲೂ ಅದು ಎಂಥವ್ರು ಕಣ್ಣಲ್ಲಿ ನೀರು ತರ್ಸತ್ತೆ. ಮತ್ತು ಅವರು ಅಭಿಮಾನಿಗಳನ್ನಷ್ಟೇ ದೇವರಲ್ಲ, ಡಾಕ್ಟ್ರು ಕೂಡ ಅವ್ರ ಪಾಲು. ಹೌದು, ಡಾಕ್ಟ್ರು ಕೂಡ ಒಂದು ರೀತಿಲಿ ದೇವ್ರ ರೂಪದಲ್ಲೇ ಅವರು ಶಿವರಾಜ್ ಕುಮಾರ್ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ಈ ನೋನಲ್ಲೂ ಕೂಡ ಅದು ನಮ್ಮ ಜವಾಬ್ದಾರಿ, ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ ಅಂತ ಹೇಳಿ ತಕ್ಷಣಕ್ಕೆ ಬಂದು ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡಿದ್ರಲ್ಲ. ಈ ಫ್ಯಾಮಿಲಿಯಲ್ಲಿ ನೀವು ಅವಾಗಲೇ ಹೇಳ್ದಾಗೆ ಒಂದು ಫ್ಯಾನ್ ಬೇಸ್ ಇದೆಯಲ್ಲ, ಒಂಥರ ಸ್ಟ್ಯಾಂಡರ್ಡು, ಆ ಪ್ರೀತಿ, ಆ ಒಂದು ರಿಲೇಷನ್ಶಿಪ್, ಬಾಂಡಿಂಗ್ ರಿಲೇಷನ್ಶಿಪ್ಪು, ಅದೇನೋ ಒಂಥರ ಅವ್ರ ಫ್ಯಾನ್ಸ್ಗೆ ಈ ವಿಚಾರ ಮುಟ್ಟಿಸ್ಬೇಕು, ಅದು ನನ್ನ ಆದ್ಯ ಕರ್ತವ್ಯ ಅನ್ನೋ ರೀತಿಲಿ ಅವ್ರು ಫೀಲ್ ಮಾಡಿ ಇದನ್ನ ಹೇಳೋ ಅವಶ್ಯಕತೆ ಏನಿರಲಿಲ್ಲ ಅವ್ರಿಗೆ. ಬಂದ ಮೇಲೆ ಆ ಒಂದು ಮಾತುಕತೆ ಅದು ಹಾಗೆ ಆಗ್ತಿದೆ. ಆದರೆ ಇಮಿಡಿಯೇಟ್ ಆಪರೇಷನ್ ಆಗಿದ ತಕ್ಷಣ ಇಲ್ಲ, ಇಲ್ಲಿ ಸೇಫ್ ಆಗಿದ್ದಾರೆ, ಸಕ್ಸಸ್, ಅದನ್ನು ಅವರು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ಅಂತ ಅವರು ಆ ಟ್ರೆಷರು ಆ ಟೆನ್ಷನಲ್ಲಿ ಇದ್ರೂ ಕೂಡ ಅವರು ಇದು ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ಮಾಡಬೇಕು ಅಂದ್ರೆ ಶಿವರಾಜ್ ಕುಮಾರ್ ಅವ್ರು ಕೇಳಿದ ತಕ್ಷಣ ನನ್ನ ಹತ್ರ ಉತ್ತರ ರೆಡಿ ಇರ್ಬೇಕಿಲ್ಲ, ನಾನು ಎಲ್ಲರ ಹತ್ರನೂ ಮಾತಾಡಿದೀನಿ, ಆ ಒಂದು ಇಂಟೆನ್ಷನ್ಸ್ ಇಟ್ಕೊಂಡು ಅವರು ಫ್ಯಾನ್ಸ್ ಕೂಡ ಒಂದ್ ರೀತಿಯಾಗಿ ಫ್ಯಾಮಿಲಿನೇ ಮೇಡಮ್. ಅವರು ಕೂಡ ಸಾಕಷ್ಟು ಆತಂಕದಲ್ಲಿ ಇರ್ತಾರೆ. ನೀವೇನಂಗ ಈಗ ಯಾರೋ ಒಬ್ಬ ವ್ಯಕ್ತಿಗಾಗಿ ಹರಕೆ ಕಟ್ಕೋತಾರೆ, ಅವ್ರ ಸಲುವಾಗಿ ಉಪವಾಸಗಳನ್ನ ಮಾಡ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ. ಅವ್ರ ಆತಂಕನ ದೂರ ಮಾಡೋದು ಕೂಡ ಜವಾಬ್ದಾರಿನ ಆ ಜವಾಬ್ದಾರಿಯಿಂದ ನಡ್ಕೊಂಡ್ರು ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು. ಮತ್ತೆ ಜೊತೆಗೆ ಅವ್ರ ತಮ್ಮ ಕುಮಾರ್ ಬಂಗಾರಪ್ಪ ಅವರು, ಮಧು ಬಂಗಾರಪ್ಪ ಅವರು, ಅವ್ರ ಜೊತೆ ನಿಂತಿರೋದು ತುಂಬಾ ಖುಷಿ ಕೊಡುತ್ತೆ. ಯಾಕೆ ಅಂದ್ರೆ ಇವರಿಬ್ರು ಫ್ರಮ್ ಡೇ 1 ನಾವ್ ಯಾವಾಗ್ಲಿಂದ ನೋಡ್ತಿದ್ರು ಇವರಿಬ್ರಲ್ಲಿ ಆ ಒಂದು ಅನ್ಯೂನ್ಯತೆ ಚೆನ್ನಾಗಿ ಎದ್ದು ಕಾಣುತ್ತೆ. ಅಂದ್ರೆ ಕುಟುಂಬದಲ್ಲಿ ಬೇರೆ ಬೇರೆ ಇರೋದು, ಆದ್ರೆ ಇವರಿಬ್ರು ಮಧ್ಯೆ ಆ ರೀತಿ ಯಾವುದೇ ರೀತಿ ವೈಮನಸ್ಯನ ಇವತ್ತಿನವರೆಗೂ ನಾವ್ ಎಲ್ಲೂ ನೋಡ್ಲೇ ಇಲ್ಲ. ಶಿವಣ್ಣ ಅವರು ಗುಣಮುಖರಾಗಿ ಬರಲಿ, ಮತ್ತೆ ಅವರು ಮೊದಲಿನ ತರನೇ ಆಕ್ಟಿವ್ ಆಗಿ ನಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಇನ್ನು ಹೆಚ್ಚು ಫಿಲಮ್ಸ್ ಮಾಡ್ಲಿ, ಅಭಿಮಾನಿಗಳಿಗೆ ಇನ್ನೂ ಹೆಚ್ಚು ಹೆಚ್ಚು ಖುಷಿ ಕೊಡ್ಲಿ, ನಮಗೂ ಕೂಡ ತುಂಬಾ ಖುಷಿ. ಮತ್ತೆ ಅವರೊಂಥರ ಎಲ್ಲರಿಗೂ ಇನ್ಸ್ಪಿರೇಷನ್. ಈ ವಯಸ್ಸಲ್ಲಿ ಅವ್ರು ಅಷ್ಟು ಆಕ್ಟಿವ್ ಆಗಿರೋದು ನಮ್ಮಂತವ್ರಿಗೆ ಎಲ್ಲರಿಗೂ ಇನ್ಸ್ಪಿರೇಷನ್. ಮುಂದಿನ ಸುದ್ದಿ ನೋಡೋಣ ಮೇಡಮ್. ಬಾದ್ಶಾ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಇಂದು ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗಿದ್ದು ಭರ್ಜರಿ ಪ್ರದರ್ಶನಗೊಳ್ತಾ ಇದೆ. ವಿಕ್ರಾಂತ್ ರೋಣ ಸಿನಿಮಾ ಬಳಿಕ ಸುದೀಪ್ ಅವರು ದೊಡ್ಡ ಪರದೆಯಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳು ಮ್ಯಾಕ್ಸ್ ಸಿನಿಮಾಗೆ ಗ್ರ್ಯಾಂಡ್ ವೆಲ್ಕಮ್ ನೀಡಿದ್ದಾರೆ. ಮಾಸ್ ಪ್ರೇಕ್ಷಕರನ್ನ ಗಮನದಲ್ಲಿಟ್ಕೊಂಡು ಈ ಸಿನಿಮಾವನ್ನ ಮಾಡಲಾಗಿದ್ದು ಚಿತ್ರದಲ್ಲಿನ ಆಕ್ಷನ್ ಸೀನ್ಗಳನ್ನು ನೋಡಿ ಪ್ರೇಕ್ಷಕರು ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲದೆ ಸುದೀಪ್ ಅವರ ಅಭಿನಯಕ್ಕೆ ಮೆಚ್ಚುಗೆ ಕೂಡ ಕೇಳಿ ಬರ್ತಾ ಇದೆ. ತುಮಕೂರಿನಲ್ಲೂ ಮ್ಯಾಕ್ಸ್ ಸಿನಿಮಾ ಗಾಯತ್ರಿ ಥಿಯೇಟರ್ ಹಾಗೂ ಎಸ್ ಮಾಲ್ನಲ್ಲಿ ರಿಲೀಸ್ ಆಗಿದ್ದು ಬೆಳಗ್ಗೆ 6:15 ಫಸ್ಟ್ ಶೋ ನೋಡಲು ಫ್ಯಾನ್ಸ್ ಕಿಕ್ಕಿರಿದು ಸೇರಿದ್ರು. ಗಾಯತ್ರಿ ಥಿಯೇಟರ್ ಮುಂದೆ ಸೇರಿದ ಸಾವಿರಾರು ಮಂದಿ ಅಭಿಮಾನಿಗಳು ಸುದೀಪ್ ಕಟೌಟ್ಗೆ ಬೃಹತ್ ಹಾರ ಹಾಕಿ ಸುದೀಪ್ಗೆ ಜೈಕಾರ ಕೂಗಿದರು. ಇನ್ನು ಮ್ಯಾಕ್ಸ್ ಚಿತ್ರತಂಡದಿಂದಲೇ ಕಿಚ್ಚ ಸುದೀಪ್ಗೆ ಅವಮಾನವಾಗಿರುವುದು ಕೂಡ ಬೆಳಕಿಗೆ ಬಂದಿದೆ. ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಇಂಟ್ರಡಕ್ಷನ್ ವೇಳೆ ಈ ಎಡವಟ್ಟಾಗಿದ್ದು ಸುದೀಪ್ ಅವರ ಬಿರುದನ್ನೇ ಮ್ಯಾಕ್ಸ್ ಚಿತ್ರತಂಡ ಬದಲಾಯಿಸಿಬಿಟ್ಟಿದೆ. ಅಭಿನಯ ಚಕ್ರವರ್ತಿ ಸುದೀಪ್ ಅವರನ್ನ ಅಭಿನಯ ಛತ್ರವರ್ತಿ ಅಂತ ಮ್ಯಾಕ್ಸ್ ಚಿತ್ರತಂಡ ಇಂಟ್ರಡಕ್ಷನ್ ಪೋಸ್ಟರ್ನಲ್ಲಿ ಹಾಕಿರೋದು ಕಿಚ್ಚ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಎಸ್ ಮೇಡಮ್, ಈಗ ಕನ್ನಡ ಚಿತ್ರರಂಗದಲ್ಲಿ ಒಂದಾದ್ಮೇಲೆ ಒಂದು ದೊಡ್ಡ ದೊಡ್ಡ ಚಿತ್ರಗಳು ಬೆಳ್ಳಿ ಪರದೆ ಮೇಲೆ ಅಪ್ಪಳಿಸ್ತಾ ಇರುವಂಥ ಒಂದು ಇತ್ತೀಚೆಗಷ್ಟೇ UI ಸಿನಿಮಾ ಬಿಡುಗಡೆ ಆಗಿತ್ತು. ಅದು ಕೂಡ ಒಳ್ಳೆ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇವತ್ತು ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಆಗಿರುವಂಥದ್ದು ಮೇಡಮ್, ಬಹಳ ಮೆಚ್ಚುಗೆ ಬರ್ತಾ ಇದೆ. ಯಾವ ರೀತಿ ಒಂದ್ರ ಮೇಲೆ ಒಂದು ಪೆಟ್ಟು ಬಿತ್ತೋ ಅದೇ ರೀತಿಲಿ ಇವಾಗ ಎಲ್ಲ ರೀಬ್ಯಾಕ್ ಆಗಿ ರಿಫ್ರೆಶ್ ಆಗಿ ಎಲ್ಲರೂ ಇವಾಗ ಒಂದರಿಂದ ಒಂದು ಸಿನಿಮಾಗಳು ಒಬ್ರಲ್ಲ ಒಬ್ರು ಹೀರೋಗಳು ಕೊಡ್ತಾ ಹೋಗ್ತಿದ್ದಾರೆ. ಮತ್ತದು ಎಲ್ಲಾನು ಹಿಟ್ ಆಗ್ತಿರೋದು ತುಂಬಾ ಖುಷಿ ಕೊಡುವಂತ ವಿಚಾರ. ಇನ್ನೊಂದು ಏನಂದ್ರೆ ಸುದೀಪ್ ಅವ್ರ ವಿಚಾರದಲ್ಲಿ 2 ವರ್ಷ ಆಗೋಗಿತ್ತು ಅವ್ರ ಫ್ಯಾನ್ ಬೇಸ್ಗೆ ಅವ್ರ ಮೂವಿನ ನೋಡಿ 2 ವರ್ಷ. ಆ ಖುಷಿ ಇವತ್ತು ಕಾಣ್ತಾ ಇದೆ ಎಲ್ಲ ಥಿಯೇಟರ್ಗಳಲ್ಲಿ, ಅವರ ಖುಷಿ ಎದ್ದು ಕಾಣ್ತಾ ಇದೆ. ಅದು 6:15 ತುಮಕೂರಲ್ಲಿ ಅಷ್ಟು ಕ್ರೌಡು ನಾವು ನೋಡೋಕ್ಕೆ ತುಂಬ ದಿನ ಆಗಿತ್ತು. ಈ ಥರ ಒಂದು ಕ್ರೌಡು, ಆ ಅರ್ಲಿ ಮಾರ್ನಿಂಗು, ಮತ್ತು ಅವ್ರ ರಿಯಾಕ್ಷನ್ಸು, ಅವರು ಒಂಥರ ಏನು ಅವ್ರಿಗೆ ಅವ್ರ ದೇವ್ರದ್ದೇ ಮೂವಿ ಬಂದಂಗೆ ಅವ್ರು ಫೀಲ್ ಮಾಡಿದ್ದು, ಅದೆಲ್ಲ ತುಂಬ ಖುಷಿ ಕೊಡುವಂಥ ವಿಚಾರ. ಕಾದ್ ನೋಡಬೇಕು ಇನ್ನು ಯಾವ ರೀತಿ ರೆಸ್ಪಾನ್ಸ್ ಇದೆ, ಏನೆಲ್ಲ ಲಾಭ ಮಾಡಿದೆ ಇದೆಲ್ಲ. ಕನ್ನಡ ಚಿತ್ರರಂಗದಲ್ಲಿ ಒಂದು ತಿಂಗಳ ಹಿಂದ್ಗಡೆ 2 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬಂದಿದ್ವು ಮೇಡಮ್. ನಮ್ಮ ಪ್ರಣಯ ಸಖಿ ಅನ್ನುವಂಥದ್ದು ಗಣೇಶ್ ಅವರ ಮೂವಿ, ಜೊತೆಗೆ ದುನಿಯಾ ವಿಜಯ್ ಅವರ
ಭೀಮಾ ಮೂವಿ ಕೂಡ ಬಂದಿತ್ತು, ಅವು ಕೂಡ ಚೆನ್ನಾಗಿ ಇವ್ರದ್ದು ಯಶಸ್ವಿಯಾಗಿತ್ತು. ಧ್ರುವ ಸರ್ಜಾ. ಹೌದು. ಅವ್ರ ಹೀಗಾಗಿ ಈಗ ಮತ್ತೆ 2 ಸಿನಿಮಾಗಳು ಬಂದಿರೋದ್ರಿಂದ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬಂದ್ರೆ ಅಲ್ಲಿನ ಏನು ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯಾಗಿ ಹಬ್ಬ ಇರುತ್ತೆ, ಜೊತೆಗೆ ಏನು ತಾಂತ್ರಿಕ ವರ್ಗ ಇರುತ್ತೆ, ಸಾಕಷ್ಟು ಜನ ಸಿಬ್ಬಂದಿ ಕೂಡ ಕೆಲಸ ಮಾಡ್ತಿದ್ದಾರೆ. ಅವ್ರ ಫ್ಯಾಮಿಲಿಗಳು ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಫ್ಯಾನ್ ಇಂಡಿಯಾ ಅನ್ನುವಂಥ ಕಲ್ಚರ್ ಸ್ಟಾರ್ಟ್ ಆದ ಬಳಿಕ 1, 2, 3 ವರ್ಷಕ್ಕೊಮ್ಮೆ ಒಂದು ಮೂವಿ ಬರುವಂಥದ್ದು, ಈಗ ಸಾಕಷ್ಟು ಚರ್ಚೆಗಳು ಕೂಡ ಅದು ಆಗ್ತಾ ಇದೆ. ಯಾಕಂದ್ರೆ ಸ್ಟಾರ್ ನಟರು ಏನು ಸೂಪರ್ ಸ್ಟಾರ್ಗಳು ಇರ್ತಾರೆ, ಅವ್ರ ಮೂವಿಗಳು ವರ್ಷದಲ್ಲಿ 2, 3 ಬಂದ್ರೆ ಚಿತ್ರರಂಗ ಇನ್ನಷ್ಟು ಸದೃಢ ಆಗುತ್ತೆ. ಮತ್ತೆ ನಮ್ಮಲ್ಲಿ ಸ್ಟಾರ್ಡಮ್ ಅಂತ ಒಂದಷ್ಟು ಜನ ಎಣಿಕೆ ಅಷ್ಟೇ ಇದ್ದಾರೆ. ಮತ್ತೆ ಆ ತರ ಒಂದು ಸ್ಟಾರ್ಸ್ ಮೂವಿ ಅಂದ್ರೆ ತಂಡ ತುಂಬಾ ದೊಡ್ಡದಾಗಿರುತ್ತೆ. ಅದರಿಂದ ಎಷ್ಟೋ ಕುಟುಂಬಗಳು 200-300 ಕುಟುಂಬಗಳ ಆಧಾರವಾಗಿರ್ತವೆ. ಅದೆಲ್ಲ ಒಂಥರ ತುಂಬಾ ದೊಡ್ಡ ವಿಚಾರ ಇದು. ಇನ್ನೊಂದೇನು ಅಂದ್ರೆ ಮೇಡಮ್, ಈಗ ಸಣ್ಣ ಪುಟ್ಟ ಮೂವಿಗಳು ಬಂದಾಗ ಪ್ರೇಕ್ಷಕರು ಥಿಯೇಟರ್ನ ಹತ್ರ ಹೋಗೋದು ಕಡಿಮೆ. ಇಂಥ ಸ್ಟಾರ್ಗಳ ಚಿತ್ರಗಳು ಬಂದಾಗ ಥಿಯೇಟರ್ಗಳು ತುಳುಕ್ತವೆ. ಅವಾಗ ಎಷ್ಟು ಜನರಿಗೆ ಅದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ. ಕೇವಲ ನಾವು ಇಲ್ಲಿ ಸಿನಿಮಾ ಮಾಡಿದವ್ರನ್ನಷ್ಟೇ ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಆಗಲ್ಲ, ಸಾಕಷ್ಟು ಜನ ಅದರಿಂದ ಡಿಸ್ಟ್ರಿಬ್ಯೂಟರ್ಸ್ ಇರಲಿ, ಥಿಯೇಟರ್ ಓನರ್ಸ್, ಥಿಯೇಟರ್ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರಿಗೂ ತುಂಬಾ ಬೆನಿಫಿಟ್ ಆಗುತ್ತೆ. ಒಂದು ಮತ್ತೆ ಇನ್ನೊಂದು ಇವ್ರ ಟೀಮ್ ಎಂತ ಎಡವಟ್ಟು ಮಾಡಿದೆ ನೋಡಿ. ಹೌದು, ಆ ವಿಚಾರ ಹೇಳಲೇಬೇಕು ಮೇಡಮ್. ಛತ್ರವರ್ತಿ ಮಾಡಿದಿರಲ್ಲಪ್ಪ. ಅಲ್ಲ ಇದಕ್ಕೆ ಅಭಿಮಾನಿಗಳಿಂದ ಯಾವ್ದು ರಿವರ್ಸ್ ಆಗ್ಲಿಲ್ಲ ಅಂದ್ರೆ ಸಾಕು, ಮೂವಿಗೆ ಯಾವ್ದೇ ರೀತಿ ತೊಂದರೆ ಆಗದೆ ಸಾಕು. ಅದೇ ಮೇನ್ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಆಲ್ರೆಡಿ ಎಲ್ಲರೂ ಹೇಳೋ ಪ್ರಕಾರ ಕನ್ನಡ ಇಂಡಸ್ಟ್ರಿ ಇವಾಗ ತುಂಬಾ ಆತಂಕದಲ್ಲಿದೆ. ಇವಾಗ ಸ್ವಲ್ಪ ಏನೋ ಒಂದಷ್ಟು ಪವರ್, ಈ ತರ ಹೀರೋಗಳದೆಲ್ಲ ಮೂವಿ ಬಂದು ಒಂದಷ್ಟು ಶಕ್ತಿ ತುಂಬತಿರೋಂತ ಸಮಯದಲ್ಲಿ ಇಂಥ ತಪ್ಪುಗಳೆಲ್ಲ ಆಗಬಾರ್ದು. ಯಾಕೆಂದ್ರೆ ಸುಮ್ಮನೆ ಸಾಧಾರಣ ವ್ಯಕ್ತಿ ಅಲ್ಲ, ಆಯ್ತಾ? ತುಂಬಾ ಗಮನಿಸ್ಬೇಕು. ಅಭಿನಯ ಚಕ್ರವರ್ತಿ ಅವರು ಏನ್ ಸುಮ್ನೆ ಅಲ್ಲ. ಆ ಒಂದು ಬಿರುದು ತಗೊಳಕ್ ಅವ್ರೆಷ್ಟು ಕಷ್ಟಪಟ್ಟಿದಾರೋ ಆ ಬಿರುದು ಕೊಟ್ಟಿರೋ ಫ್ಯಾನ್ಸ್ಗೂ ಅಷ್ಟೇ ಇರುತ್ತೆ. ಈ ರೀತಿ ಒಂದು ತಂಡದಿಂದ ಏನ್ ತಪ್ಪಾಗಿದೆ ಆದಷ್ಟು ಬೇಗನೆ ಇದು ಸರಿ ಹೋಗ್ಬೇಕು, ಸರಿಪಡಿಸ್ಕೊಳ್ಬೇಕು ತಂಡ. ಮುಂದಿನ ಸುದ್ದಿ ಹೋಗೋಣ ಮೇಡಮ್. ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಬೈಪಾಸ್ ಮುಖ್ಯ ರಸ್ತೆಯಲ್ಲಿ ಕಾರ್ಮಿಕರು ಟಾರ್ ರೆಡಿ ಮಾಡ್ತಾ ಇದ್ದು, ಇಲ್ಲಿನ ಕಾರ್ಮಿಕರು ಯಾವುದೇ ಭದ್ರತೆ ಇರದೆ ಕೆಲಸ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಕೊರಟಗೆರೆ ತಾಲೂಕಿನಲ್ಲಿ ಗುಂಡಿ ಬಿದ್ದ ರಸ್ತೆಗೆ ಟಾರ್ ಹಾಕಲು ಶಿವಣ್ಣ ಎಂಬ ಗುತ್ತಿಗೆದಾರ PWD ಇಲಾಖೆಯಿಂದ ಗುತ್ತಿಗೆ ಪಡೆದುಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಗುಂಡಿ ಬಿದ್ದ ರಸ್ತೆಗೆ ಟಾರ್ ಹಾಕಲು ಹಾವೇರಿಯಿಂದ 15 ಮಂದಿಗಿಂತ ಹೆಚ್ಚು ಬಡ ಕಾರ್ಮಿಕರು ಬಂದಿದ್ದಾರೆ. ಆದರೆ ಈ ಬಡ ಕಾರ್ಮಿಕರಿಗೆ ಗುತ್ತಿಗೆದಾರ ಆಗಿರ್ಬೋದು ಅಥವಾ PWD ಇಲಾಖೆ ಅಧಿಕಾರಿಗಳಾಗಲಿ ಯಾವುದೇ ಏನು ಸುರಕ್ಷತೆ ವಸ್ತುಗಳನ್ನು ಕೊಟ್ಟಿಲ್ಲ, ಸುರಕ್ಷತೆಯನ್ನು ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ. ಟಾರ್ ಉತ್ಪತ್ತಿ ಮಾಡುವಾಗ ಬೇಕಾದ ಕನಿಷ್ಠ ಗ್ಲೌಸ್ಗಳನ್ನು ಕೂಡ ನೀಡಿಲ್ಲ. ಗ್ಲೌಸ್ಗಳಿಲ್ಲದೆ ಕುದಿಯುತ್ತಿರುವ ಟಾರನ್ನು ಬಕೆಟ್ಗಳಲ್ಲಿ ತುಂಬಿಕೊಂಡು ಸಾಗಿಸ್ತಾ ಇದ್ದಾರೆ. ಇದರಿಂದ ಆಕಸ್ಮಿಕವಾಗಿ ಬಿಸಿಯಾದ ಟಾರ್ ಏನಾದರೂ ಮೈ ಮೇಲೆ ಬಿದ್ದರೆ ಗಂಭೀರ ಗಾಯಗಳಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಗುತ್ತಿಗೆದಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಎನ್ನುವುದು ಪ್ರಜಾಶಕ್ತಿಯ ಟಿವಿಯ ಕಳಕಳಿಯಾಗಿದೆ. ಮೇಡಮ್, ಈ ಸುದ್ದಿ ನಿಜವಾಗಿಯೂ PWD ಅಧಿಕಾರಿಗಳಿರ್ಬೋದು, ಕಾರ್ಮಿಕ ಇಲಾಖೆ ಅಧಿಕಾರಿಗಳಾಗಿರ್ಬೋದು ನೋಡಲೇಬೇಕು. ಯಾಕಂದರೆ 15ಕ್ಕಿಂತ ಹೆಚ್ಚು ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಸುರಕ್ಷತೆಯ ದೃಷ್ಟಿಯಿಂದ ಅವ್ರನ್ನ ನಡೆಸ್ಕೊಳ್ತಾ ಇಲ್ಲ, ಅವ್ರಿಗೆ ಯಾವುದೇ ಒಂದು ವಸ್ತುಗಳನ್ನ ಕೊಡ್ತಾ ಇಲ್ಲ. ಈ ರೀತಿ ಆದರೆ, ಯಾಕಂದ್ರೆ ಬಿಸಿ ಟಾರ್ ಸುರಿದ್ರೆ ಏನಾಗುತ್ತೆ ಅನ್ನೋದು ನಾವು ಕೆಲವು ದೃಶ್ಯಾವಳಿಗಳಲ್ಲಿ ನೋಡಿದೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಬಡವರ ಅನಿವಾರ್ಯತೆನ ಇವರು ದುರ್ಬಳಕೆ ಮಾಡ್ಕೊಳ್ತಾ ಇರೋದು. ಅದೇ ಆ ಜಾಗದಲ್ಲಿ ಕರೆಕ್ಟಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ ಸ್ವಲ್ಪ ಜ್ಞಾನ ಉಳ್ಳವರು ಯಾರಾದ್ರೂ ಇದ್ದಿದ್ರೆ ಟಾರ್ ಹಾಕೋ ಮುಂಚೆ ಅವ್ರಿಗೆ ಶೂಸ್ ಕೊಡಬೇಕು. ಹೌದು, ಮೊಣಕಾಲ್ವರೆಗೂ ರಬ್ಬರ್ ಶೂಸ್ ಕೊಡಬೇಕು, ಗ್ಲೌಸ್ ಕೊಡಬೇಕು. ಏನು ಒಂದೇ ಒಂದು ಬಿಸಿನೀರು ನಾವೇನು ಬೇಡ, ನಾವು ಕುಡಿತಿರೋ ಕಾಫಿ ಚಪ್ಪಲ್ ಅದೇನಾದ್ರೂ ಒಂದು ಚೂರ್ ಸಿಡಿದ್ರೆ ಬರೀ ಚರ್ಮ ಸುಟ್ಟೋಗೋದಲ್ಲ ಹರ್ಷ, ಇಡೀ ಆ ಭಾಗ ಅಷ್ಟು ಸುಟ್ಟೋಗುತ್ತೆ ಒಂದು. ಮತ್ತೆ ಅಲ್ಲಿ ಎಷ್ಟು ಏನು ಇವನ್ ಮೂಗಾಗ್ಲಿ ಅವ್ರಿಗೆ ಏನನ್ನೂ ಪ್ರಿಕಾಕ್ಷನ್ಸೇ ಕೊಡದೆ ಇವ್ರಿಗೇನು ಬರೀ ಕೆಲಸ ಆಗಬೇಕು, ಅದೆಲ್ಲ ಇವ್ರಿಗೇನು ಬೇಕಾಗಿಲ್ಲ. ಮತ್ತೆ ಈ ಥರ ಎಲ್ಲ ಘಟನೆಗಳು ನಡೆಯುವಂಥ ಸಂದರ್ಭದಲ್ಲಿ ಆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನು ಮಾಡ್ತಿರ್ತಾರೋ ಗೊತ್ತಿಲ್ಲ. ನಿಮಗೆಲ್ಲ ಅದೇ ಕೆಲಸನೇ ಇರೋದು. ಈ ಥರ ಎಲ್ಲೂ ತಪ್ಪುಗಳಾಗದೆ, ಏನೂ ತಪ್ಪುಗಳನ್ನು ನಡೆಯದೆ ರೀತಿಯಲ್ಲಿ ಜವಾಬ್ದಾರಿ ವಹಿಸೋದಕ್ಕೆ ನಿಮ್ಮನ್ನು ಆ ಸ್ಥಾನಗಳಿಗೆ ಕೂರಿಸಿರೋದು. ಆದರೂ ಯಾಕೆ ಈ ಥರ ತಪ್ಪುಗಳು ಆಗ್ತಾ ಇರ್ತವೆ, ಮತ್ತು
ಅವ್ರು ಏನು ಕೇಳಕ್ಕಾಗಲ್ಲ ನಮ್ಗೆ ಇದು ಕೊಡಿ ಅದು ಕೊಡಿ ಅಂತ. ಅವ್ರಿಗೆ ಕೆಲಸ ಕೆಲಸ ಸಿಕ್ಕಿದ್ರೆ ಸಾಕು, 3 ಹೊತ್ತಿನ ಊಟ, ಹೊಟ್ಟೆ ತುಂಬಾ ಊಟ ಸಿಕ್ಕಿ ಕೆಲಸ ಸಿಕ್ಕಿದ್ರೆ ಸಾಕು. ಅವರು ಜೋರಾಗಿ ಮಾತಾಡಿದ್ರೆ ಬೇಕಾದ್ರೆ ಅವ್ರನ್ನೇ ಕಿತ್ತಾಕ್ತಾರೆ ಇವರು, ಅವ್ರು ಇಟ್ಕೊಳ್ಳೋದೇ ಇಲ್ಲ, ಬೇರೆಯವ್ರನ್ನ ತರ್ತಾರೆ. ಬೇರೆಯವ್ರನ್ನ ತಗೊಂಡ್ ಬರ್ತಾರೆ. ಮೇಡಮ್, ಎಲ್ಲಾ ವಿಚಾರದಲ್ಲೂ ನಾವು ಫಾರಿನ್ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತೀವಿ, ಆದ್ರೆ ಕಾರ್ಮಿಕರ ಬಗ್ಗೆ ಮಾತನಾಡುವಾಗ ಅಥವಾ ಕಾರ್ಮಿಕರನ್ನ ನೆನೆಸ್ಕೊಳ್ಳುವಂತ ಸಂದರ್ಭದಲ್ಲಿ ನಾವು ಫಾರಿನ್ ಕೆಲವು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ವಿಚಾರದಲ್ಲಿ ಹರ್ಷ, ರೈತರು ಮತ್ತೆ ಕಾರ್ಮಿಕರ ವಿಚಾರದಲ್ಲಿ ನಾವು ಎಲ್ಲೂ ಈ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತಾಡಲ್ಲ. ಇನ್ನೆಲ್ಲರಿಗೂ ಸ್ಟ್ಯಾಂಡರ್ಡಿಟಿ ಬೇಕು, ಡೆವಲಪ್ಮೆಂಟ್ ಬೇಕು, IT ಸೆಕ್ಟರ್ ಬೇಕು. ಸರ್ಕಾರಿ ನೌಕರರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಪ್ರತಿ ವರ್ಷ ಸ್ಯಾಲರಿ ಹೈಕ್ ಆಗ್ಬೇಕು, ಅವರಿಗೆ ಬೇರೆ ಬೇರೆ ಸೌಲಭ್ಯಗಳು ಬೇಕು, ಅವ್ರು ಕೇಳಿದ ಜಾಗಗಳಿಗೆ ಟ್ರಾನ್ಸ್ಫರ್ಗಳು ಆಗ್ಬೇಕು, ಅವ್ರ ಫ್ಯಾಮಿಲಿ ಸೇಫ್ ಆಗಿರ್ಬೇಕು, ಸೆಕ್ಯೂರ್ಡ್ ಆಗಿರ್ಬೇಕು, ಎಲ್ಲಾನು ಬೇಕು. 7ನೇ ವೇತನ ಜಾರಿ ಆಗ್ಬೇಕು, ಈ ತರದವೆಲ್ಲ ಎಲ್ಲಾನು ಬೇಕು. ಆದ್ರೆ ಈ ಬಡಪಾಯಿಗಳಿಗೆ ಏನೂ ಬೇಡ. ಅವರು ಅವ್ರ ಕಷ್ಟಕ್ಕೋಸ್ಕರ ಹೆಂಗ್ ಅವ್ರ ಪ್ರಾಣ ಒತ್ತೆ ಇಟ್ಟಾದ್ರೂ ನಿಮ್ಗೆ ಕೆಲಸ ಮಾಡ್ಬೇಕು. ಇದೆಲ್ಲ ವಹಿಸ್ಬೇಕ್ರಿ. ಇದೆಲ್ಲ ನಿಮ್ಗೆ ಆಗ್ಲಿ, ಅದರಿಂದ ನಿಮ್ಗೂ ಲಾಭ ಇರೋದ್ರಿಂದಾನೇ ತಾನೇ ನೀವು ಕೆಲಸ ಮಾಡಿಸ್ತಿರೋದು. ಅವ್ರ ಬಗ್ಗೆ ನೀವು ಕಾಳಜಿ ವಹಿಸಿಲ್ಲ ಅಂದ್ರೆ ಕಾರ್ಮಿಕ ಇಲಾಖೆ ಇದನ್ನ ಇಮಿಡಿಯೇಟ್, ಈ ಸುದ್ದಿ ನೋಡಿ ಇದ್ರ ಬಗ್ಗೆ ಇಮಿಡಿಯೇಟ್ ಆಕ್ಷನ್ ತಗೊಳ್ಬೇಕು. ಅವಾಗ ಇನ್ನೊಂದ್ಸರಿ ಆತ ಮತ್ತೆ ಇನ್ನೆಲ್ಲೇ ಏನೇ ಕೆಲಸ ಮಾಡೋಕೋರು ಇದೆಲ್ಲ ಪ್ರಿಕಾಷನ್ಸ್ಗೂ ಈಗ ಫೈನು ಕಟ್ತಾನೆ. ಮತ್ತೆ ಇನ್ನೊಂದ್ಸರಿ ಆ ಕೆಲಸ ಮಾಡೋ ಮುಂಚೆ ಪ್ರತಿಯೊಂದು ಜವಾಬ್ದಾರಿಯುತವಾಗಿ ಬಡವರಿಗೆ ಏನೆಲ್ಲ ಸೇಫ್ಟಿ ಕೊಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಕಾರ್ಮಿಕ ಇಲಾಖೆ ಅಂತೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಕಚೇರಿಯಲ್ಲಿ ಕುತ್ಕೊಳ್ಳೋದಷ್ಟೇ ಕೆಲಸ. ಕಚೇರಿಗೆ ಯಾರು ಬಂದ್ರಷ್ಟೇ ಅವ್ರ ಕೆಲಸಗಳ ಮಾಡ್ಕೊಡ್ತಾರೆ. ಸ್ಪಾಟ್ಗೆ ಹೋಗ್ಬೇಕು. ಹೌದು, ಅವ್ರೆಲ್ಲೂ ಹೋಗಂಗಿಲ್ಲ. ಅವ್ರ ಮುಂದಕ್ಕೆ ಬಂದ್ರೆ ಅಲ್ಲ ಮೇಡಮ್, ಈಗ ಒಂದು ದಿವಸ ರಜೆ ಹಾಕಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ಒಂದು ದಿವಸ ಕೆಲಸ ಬಿಟ್ಟು ಕಚೇರಿಗೆ ಯಾರು ಹೋಗ್ತಾರೆ ಮೇಡಮ್? ಮತ್ತೆ ಕೆಲವರಿಗೆ ಅರಿವು ಇರೋದಿಲ್ಲ, ಇದೆಲ್ಲ ನಮ್ಗೆ ಬೇಕು, ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ಕೂಡ ಕಾರ್ಮಿಕರಿಗೆ ಗೊತ್ತಿರೋದಿಲ್ಲ. ಹೀಗಿರುವಾಗ ಅಧಿಕಾರಿಗಳು ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರಿಗೆ ಗಮನ ಹರಿಸ್ಬೇಕು. ನಿಮ್ ಕೆಲಸನ ನೀವು ಕರೆಕ್ಟ್ ಆಗಿ ಮಾಡಿ, ಬೇರೆ ಏನು ಮಾಡಬೇಡಿ. ಹೌದು, ಬೇರೆ ಎಲ್ಲಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ನಿಮ್ಮ ಕೆಲಸ ಏನಿದೆ, ನಿಮ್ಮ ಕರ್ತವ್ಯ ಏನಿದೆ ಅದನ್ನ ಕರೆಕ್ಟ್ ಆಗಿ ನಡೆಸ್ಕೊಂಡು ಹೋಗ್ಬಿಟ್ರೆ ಈ ತರ ತೊಂದರೆಗಳು, ತಾಪತ್ರೆಗಳು ಮತ್ತೆ ತಪ್ಪುಗಳು ಆಗೋದೇ ಇಲ್ಲ. ಮುಂದಿನ ಸುದ್ದಿ ನೋಡೋಣ. ಜಗತ್ತಿಗೆ ಶಾಂತಿ ಸಂದೇಶ ಸಾರಿದ ಯೇಸು ಕ್ರಿಸ್ತನ ಜನ್ಮದಿನವನ್ನು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ರಾತ್ರಿಯಿಂದಲೇ ಚರ್ಚ್ಗಳಲ್ಲಿ ಕ್ರೈಸ್ತ ಬಾಂಧವರು ಸೇರಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಕ್ರಿಸ್ಮಸ್ ಹಿನ್ನೆಲೆ ತುಮಕೂರಿನ ವಿವಿಧ ಚರ್ಚ್ಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಚರ್ಚ್ ಸರ್ಕಲ್ನಲ್ಲಿ ನಿನ್ನೆ ಮಧ್ಯರಾತ್ರಿ 1:30 ತನಕ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಯೇಸು ಎಲ್ಲರನ್ನ ರಕ್ಷಿಸಲಿ, ಎಲ್ಲರಲ್ಲೂ ಶಾಂತಿ ನೆಲೆಸುವಂತೆ ಆಗಲಿ ಅಂತ ಪ್ರಾರ್ಥಿಸಲಾಯಿತು. ಯೇಸು ಕ್ರಿಸ್ತ ಬೆತ್ಲೆಹೆಮ್ನ ಬಡ ಕುರುಬನ ಮನೆಯ ಕೊಟ್ಟಿಗೆಯಲ್ಲಿ ಹುಟ್ಟಿದ ಪ್ರತೀಕವಾಗಿ ಚರ್ಚ್ನ ಮುಂದೆ ಗೋದಲಿ ನಿರ್ಮಿಸಿ ಅದರಲ್ಲಿ ಬಾಲಯೇಸುವಿಗೆ ಅಲಂಕಾರ ಮಾಡಿ ಸಂಭ್ರಮಿಸಿದರು. ಇನ್ನು ಪುಟ್ಟ ಪುಟ್ಟ ಮಕ್ಕಳಿಗೆ ಸಂತನ ಟೋಪಿ ಹಾಕಿ ಪೋಷಕರು ಸಂಭ್ರಮಿಸಿದರು. ಇವತ್ತು ನಾಡಿನಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಡಗರ. ವರ್ಲ್ಡ್ ಅಲ್ಲೇ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಈ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತದ್ದು ಕ್ರೈಸ್ತ ಧರ್ಮದವ್ರದ್ದು. ಹೀಗಾಗಿ ಎಲ್ಲಾ ಕಡೆ ಕೂಡ ಸಂಭ್ರಮ ಇತ್ತು. ಇವತ್ತು ತುಮಕೂರಿನಲ್ಲಿಯೂ ಕೂಡ ಅದೇ ಸಂಭ್ರಮ ನೋಡ್ಲಿಕ್ಕೆ ಸಿಕ್ತು ಮೇಡಮ್. ಮತ್ತೆ ಡೆಕೋರೇಷನ್ ತುಂಬಾ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಇವತ್ತು. ಮತ್ತೆ ಅವ್ರೀಗ ಇನ್ನೊಂದು ವಾರ ಎಲ್ಲ ನೋಡ್ಲಿಕ್ಕೆ ತುಂಬಾ ಒಂಥರ ಹಬ್ಬದ ವಾತಾವರಣ. ಇವತ್ತೇ ಅಲ್ಲ, ಇನ್ನೂ ಒಂದು ವಾರ ಅದೇ ರೀತಿಲಿ ಇರುತ್ತೆ. ಒಂಥರ ಖುಷಿ ಕೊಡುವಂತ ದಿನ, ಖುಷಿಯಾಗಿ ಆಚರಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಬೇಕು. ಎಲ್ಲರಿಗೂ ಶಾಂತಿಯ ಸಂದೇಶ ಸಾರದಂತ ಮಹಾನ್ ಸಂತ, ಆ ಸಂತನ ದಿವಸ ಎಲ್ಲರೂ ಪಾಲಿಸಂತ ಆಗ್ಲಿ. ವಿಶ್ವದಲ್ಲಿ, ಬರೀ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅನ್ನೋದು ನಮ್ಮ ಕಳಕಳಿ ಕೂಡ. ಎಸ್ ಮೇಡಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರಜಾಶಕ್ತಿ ಪ್ರೈಮ್ ಟೈಮ್. ಇದೇ ರೀತಿ ಪ್ರತಿದಿನವೂ ಕೂಡ ರಾಜ್ಯ ಮತ್ತು ತುಮಕೂರು ಜಿಲ್ಲೆಯ ಎಲ್ಲ ಸುದ್ದಿಗಳನ್ನ ಹೊತ್ತು ನಿಮ್ಮ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.